ಮೊದಲು ಈ ವಿಡಿಯೋ ನೋಡ್ಕೊಂಡ್ ಬನ್ನಿ. ಸರ್ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದೀನಿ. ಈಗ ನೋಡಿದ್ರೆ ತಂದು ಸೀದಾ ಹೊರಗೆ ಹಾಕ್ತಾ ಇದ್ದಾರೆ. ಸಾಲ ಸೂಲ ಮಾಡ್ಕೊಂಡು ಒಂದು ಅಂಕಸ್ ಮಾಡ್ಕೊಂಡು ಹೆಂಗೋ ಲೀಸಿಗೆ ಹಾಕೊಂಡಿದೀವಿ, ಅದನ್ನು ಬೀದಿಗೆ ತಂದು ನಿಲ್ಸಿಟ್ರು ನಮ್ಮನ್ನ. ಲೀಸ್ಗೆ ಕೊಟ್ಟು ಮೋಸ ಹೋಗ್ಬಾರ್ದು ಅಂದ್ರೆ ಈ ಎರಡು ಅಂಶನ ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಯಾರದೇ ಮನೆಯಲ್ಲಿ ಲೀಸ್ಗೆ ಹೋಗ್ಬೇಕಾದ್ರೆ ಆ ಮನೆಯ ಪ್ರಾಪರ್ಟಿ ಪೇಪರ್ಸ್ನ ದಯಮಾಡಿ ಕೇಳಿ ಚೆಕ್ ಮಾಡಿ ನಿಜವಾಗಿಯೂ ಆ ಮನೆ ಓನರ್ ಹೆಸರಲ್ಲಿ ಇದೆಯಾ ಅಂತ ತಿಳ್ಕೊಂಡು ನಂತರ ಅವ್ರಿಗೆ ದುಡ್ಡನ್ನ ಕೊಡಿ. ಎರಡನೇ ಅಂಶ ಏನಂದ್ರೆ, ನೀವೇನಾದ್ರೂ ಲೀಸ್ ಅಮೌಂಟ್ನ 5 ಲಕ್ಷಕ್ಕಿಂತ ಜಾಸ್ತಿ ಪೇ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಅದನ್ನು ರಿಜಿಸ್ಟರ್ಡ್ ಅಗ್ರಿಮೆಂಟ್ ಮಾಡಿಸಿ. ಸ್ಟ್ಯಾಂಪ್ ಅಗ್ರಿಮೆಂಟ್ಗಿಂತ ಜಾಸ್ತಿ ವ್ಯಾಲ್ಯೂ ರಿಜಿಸ್ಟರ್ಡ್ ಅಗ್ರಿಮೆಂಟ್ಗೆ ಇರುತ್ತೆ. ಏನೊಂದು 10 ಲಕ್ಷಕ್ಕೆ ನಿಮ್ಗೊಂದು 15,000 ಖರ್ಚು ಬರ್ಬೋದು. ಬಟ್ ನೀವೇನಾದ್ರು 10 ಲಕ್ಷ 20 ಲಕ್ಷ 30 ಲಕ್ಷ ಆ ರೀತಿ ಏನಾದರೂ ರಿಲೀಸ್ ಅಮೌಂಟ್ನ ಪೇ ಮಾಡ್ತಾ ಇದ್ರೆ ದಯವಿಟ್ಟು ರಿಜಿಸ್ಟರ್ಡ್ ಅಗ್ರಿಮೆಂಟ್ಗೆ ಹೋಗಿ. ಇದು ಕೋರ್ಟಲ್ಲಿ ತುಂಬ ವ್ಯಾಲಿಡ್ ಇರುತ್ತೆ. ನೀವು ಈಸಿಯಾಗಿ ಕೇಸ್ನ ಗೆಲ್ಬೋದು. ಅದೇ ರೀತಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇರ್ತೀನಿ. ನನ್ನ ಅಕೌಂಟ್ನ ನೀವು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ.